ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. I wish you all a very happy new year. So on the occasion of this new year, I would like to share some of my views, especially with students. ಇವತ್ತಿನ ಈ ಹೊಸ ವರ್ಷದ ಸಂದರ್ಭದಲ್ಲಿ ಒಂದಿಷ್ಟು ಕಿವಿ ಮಾತುಗಳನ್ನ ನಾನು ಸ್ಪೆಷಲಿ ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡಬೇಕು ಅಂತ ಅನ್ಸಿದ್ರಿಂದ ಇದೊಂದು ವಿಡಿಯೋನ ಮಾಡಿದ್ದೀನಿ. ಸೊ ಈ ಹೊಸ ವರ್ಷ ಹೇಗಿರ್ಬೇಕು ಸ್ಟೂಡೆಂಟ್ಸ್ ಗಳಿಗೆ, ಅಥವಾ ಏನ್ ಬದಲಾವಣೆಗಳನ್ನ ಸ್ಟೂಡೆಂಟ್ಸ್ ಮಾಡ್ಕೋಬಹುದು. ಯಾಕಂತಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ, ಹೊಸ ವರ್ಷಗೆ ರೆಸೊಲ್ಯೂಷನ್ಸ್ ಗಳನ್ನ ಫ್ರೇಮ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹೊಸ ವರ್ಷದಿಂದ ನಾನು ಇದನ್ ಮಾಡ್ತೀನಿ ಅದನ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ ಗಳಿಗೆ ಏನ್ ಇಂಪಾರ್ಟೆಂಟ್ ಅನ್ನೋದನ್ನ ಇದು ಜಸ್ಟ್ ಈ ವಿಡಿಯೋದಲ್ಲಿ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಥಿಂಗ್ ಇಸ್ ಸ್ಟಾರ್ಟ್ ಯುವರ್ ಡೇ ವಿತ್ ಪಾಸಿಟಿವ್ ಥಾಟ್. ಸೊ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ವೆನ್ ಯು ಸ್ಟಾರ್ಟ್ ಯುವರ್ ಡೇ ವಿತ್ ಪಾಸಿಟಿವ್ ಥಾಟ್ಸ್, ದೆನ್ ಯುವರ್ ಎಂಟೈರ್ ಡೇ ವಿಲ್ ಬಿ ಇನ್ ಹ್ಯಾಪಿನೆಸ್. ಸೊ ಈ ಒಂದು ಪಾಸಿಟಿವ್ ಥಾಟ್ ಇಂದ ನಾವು ನಮ್ಮ ದಿನಾನ ಸ್ಟಾರ್ಟ್ ಮಾಡಿದ್ರೆ ಅದರದ್ದು ಇಫೆಕ್ಟ್ ನಾವು ಇಡೀ ದಿನ ಕಾಣ್ಬೋದು. ಯಾವಾಗ ಪಾಸಿಟಿವಿಟಿ ಇಡೀ ದಿನ ಇರತ್ತೆ, ನಾವು ಇಡೀ ದಿನ ಖುಷಿಯಾಗಿರ್ತೀವಿ, ಇಡೀ ದಿನ ಡಿಸಿಪ್ಲಿನ್ಡ್ ಆಗಿರತ್ತೆ. ಸೊ ನಮ್ಮ ಲೈಫ್ ಅಲ್ಲಿ ಡಿಸಿಪ್ಲಿನ್ ಅನ್ನ ತರಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಸ್ಟೇ ಪಾಸಿಟಿವ್. ಇನ್ನೊಂದು ಮುಖ್ಯವಾದ ನಾವ್ ಏನ್ ಅಳವಡಿಸ್ಕೋಬಹುದು ಅಂತಂದ್ರೆ ಟು ಬಿ ಗ್ರೇಟ್ಫುಲ್ ಟು ಅವರ್ ಲೈಫ್. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಫಾರ್ ವಾಟ್ ವಿ ಆರ್ ಹ್ಯಾವಿಂಗ್. ವೆನ್ ವಿ ಹ್ಯಾವ್ ದಟ್ ಗ್ರಾಟಿಟ್ಯೂಡ್ ಫೀಲಿಂಗ್, ನನ್ನ ಲೈಫ್ ಅಲ್ಲಿ ಇದೆಲ್ಲ ಇದೆ, ಇದಕ್ಕೆ ನಾನು ಧನ್ಯವಾದ ಯಾವಾಗ ನಾನು ವ್ಯಕ್ತಪಡಿಸ್ತೀನಿ, ಆವಾಗ ಅವರ್ ಲೈಫ್ ವಿಲ್ ಬಿ ಕಂಟೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರತ್ತೆ. ಆ ಕಂಟೆಂಟ್ನೆಸ್ ಇಂದ ಹ್ಯಾಪಿನೆಸ್ ಅನ್ನೋದು ಬರುತ್ತೆ ನಮ್ ಲೈಫ್ ಅಲ್ಲಿ. ಸೊ ಮತ್ತೆ ಹ್ಯಾಪಿನೆಸ್ ಬಂತು ಅಂತ ಅಂದ್ರೆ ಅಗೈನ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಡಿಸಿಪ್ಲಿನ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಎಕ್ಸ್ಪ್ರೆಸ್ ಅವರ್ ಗ್ರಾಟಿಟ್ಯೂಡ್. ಸೊ ನಮ್ಮ ಹತ್ರ ಏನಿದೆ, ಏನೇ ಇರ್ಲಿ, ಅದರಿಂದ ನನಗೆ ಖುಷಿ ಇದೆ, ನನ್ನ ಲೈಫ್ ಅಲ್ಲಿ ಒಂದು ಕಂಟೆಂಟ್ನೆಸ್ ಅನ್ನೋದಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನೋದು ಬಂತು ಅಂತಂದ್ರೆ ವಿ ವಿಲ್ ಬಿ ಹ್ಯಾಪಿ ಥ್ರೂ ಔಟ್ ದ ಡೇ. Then the third very important thing is respect. ನಾವು ಆದರಿಸಬೇಕು. ಯಾರನ್ನ? ಫಸ್ಟ್ ಆಫ್ ಆಲ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಸೆಲ್ಸ್. ಸೊ ಅವರ್ ಸೆಲ್ಸ್ ಅಂದಾಗ ಇಟ್ ಈಸ್ ಅವರ್ ಬಾಡಿ ಆಸ್ ವೆಲ್ ಆಸ್ ಅವರ್ ಮೈಂಡ್. ಸೊ ಇವತ್ತಿನ ಕಾಲದಲ್ಲಿ ಸ್ಟೂಡೆಂಟ್ಸ್ಗಳು ಸಾಕಷ್ಟು ಈ ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ, ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸಿ, ಯುವರ್ ಬಾಡಿ ಈಸ್ ಲೈಕ್ ಯುವರ್ ಟೆಂಪಲ್. ಸೊ ಆ ಟೆಂಪಲ್ ಅಲ್ಲಿ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ವಿನೋ ಎಲ್ಲ ಎಷ್ಟು ಶುದ್ಧವಾಗಿ ನಾವು ಹೋಗ್ತೀವಿ. ಯಾಕೆ ಅಂತಂದ್ರೆ ಟೆಂಪಲ್ ಒಂದು ಶುದ್ಧವಾದ ಜಾಗ. ನಿಮ್ಮ ಬಾಡಿಗಿಂತ, ನಿಮ್ಮ ದೇಹದ್ಕಿಂತ ದೊಡ್ಡ ಟೆಂಪಲ್ ಯಾವುದೂ ಇಲ್ಲ. ಸೊ ಆ ಟೆಂಪಲ್ ಅಲ್ಲಿ ನೀವು ಏನ್ ಹಾಕ್ತಾ ಇದ್ದೀರಾ, ಏನ್ ತಿಂತಾ ಇದ್ದೀರಾ, ಏನ್ ಕುಡಿತಾ ಇದ್ದೀರಾ, ಅದನ್ನ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ ಅದನ್ನ ಅಲ್ಲಿ ಹಾಕಬೇಕು ಹಾಕ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ಸೊ ಟ್ರೀಟ್ ಯುವರ್ ಬಾಡಿ ಲೈಕ್ ಯುವರ್ ಟೆಂಪಲ್, ರೆಸ್ಪೆಕ್ಟ್ ಇಟ್. ಸೊ ಎಕ್ಸಸೈಸ್ ಮಾಡಿ, ಸ್ವಲ್ಪ ಬೆವರನ್ನ ಸುರಿಸಿ, ಒಳ್ಳೆದನ್ನ ತಿನ್ನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇಹ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಮೈಂಡು ಕೂಡ. ನಾವು ಹೇಗೆ ಏನೇ ಊಟ ಮಾಡ್ಬೇಕಂತ ಅಂದ್ರೂ ಇದು ಒಳ್ಳೇದಲ್ಲೋ ಹೌದೋ ಅಂತ ನಾವು ನೋಡ್ತೀವೋ, ಅದೇ ರೀತಿ ಯಾವುದೇ ಒಂದು ವಿಚಾರನ, ಏನೋ ಒಂದು ನೋಡುವಾಗ ಇದು ಒಳ್ಳೇದು ಹೌದೋ ಅಲ್ವೋ ಅಂತ ನೋಡಿ ಅದನ್ನ ನಮ್ಮ ಮೈಂಡ್ ಅಲ್ಲಿ ಹಾಕೋದು ಒಳ್ಳೇದು. ಸೊ ಡೋಂಟ್ ಬ್ರಿಂಗ್ ನೆಗೆಟಿವ್ ಥಾಟ್ಸ್. ಸೊ ನೆಗೆಟಿವ್ ಥಾಟ್ಸ್ ಅನ್ನ ಹೋಗಿಸ್ಬೇಕು. ಹಾಗಾದ್ರೆ ಹೇಗ್ ಮಾಡ್ಬೇಕು ಅದನ್ನ? ಲೆಟ್ ಅಸ್ ಹ್ಯಾವ್ ಪಾಸಿಟಿವಿಟಿ ಇನ್ ಅಸ್. ಪಾಸಿಟಿವ್ ಥಾಟ್ಸ್ ಗಳನ್ನ ನಾವು ನೋಡ್ಬೇಕು, ಓದ್ಬೇಕು. ಸೊ ಆ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ತರಬೇಕು. ಯಾವಾಗ ಪಾಸಿಟಿವ್ ಆಟಿಟ್ಯೂಡ್ ಬರ್ತಾ ಹೋಗತ್ತೋ, ಪಾಸಿಟಿವಿಟಿ ಬರ್ತಾ ಹೋಗತ್ತೋ, ನೆಗೆಟಿವ್ ಪಾರ್ಟ್ ತಂತಾನೆ ಕಮ್ಮಿ ಆಗ್ತಾ ಹೋಗತ್ತೆ. ಸೊ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅಂದ್ರೆ ರೆಸ್ಪೆಕ್ಟ್ ಯುವರ್ ಬಾಡಿ ಅಂಡ್ ಯುವರ್ ಮೈಂಡ್. ಈ ಎರಡು ತುಂಬಾ ಮುಖ್ಯವಾದದ್ದು. ಎರಡಲ್ಲಿ ಒಂದು ಕೂಡ ಅಲ್ಲಿ ನೆಗೆಟಿವಿಟಿ ಬಂತು ಅಂತ ಅಂದ್ರೆ ಕಂಪ್ಲೀಟ್ ಯುವರ್ ಸೆಲ್ಫ್ ಅನ್ನೋದೇನಿರತ್ತೆ ಅದು ಇಫೆಕ್ಟ್ ಆಗತ್ತೆ. ದೆನ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಸೊ ಒಂದು ಟೀನೇಜ್ ಬಂದ್ವಿ ಅಂದ ತಕ್ಷಣನೇ
ಏನೋ ಇರಿಟೇಷನ್ಸ್ಗಳು ಸ್ಟಾರ್ಟ್ ಆಗತ್ತೆ. ಪೇರೆಂಟ್ಸ್ ಏನ್ ಹೇಳಿದ್ರು ಕೂಡ ನಾವು ಸಿಟ್ಟು ಮಾಡ್ಕೊಂತೀವಿ, ಸಿಡುಕತನ ತೋರಿಸ್ತೀವಿ. ದಟ್ ಈಸ್ ಏಜ್ ಫ್ಯಾಕ್ಟರ್. ಬಟ್ ಆದ್ರೆ ನಾವು ಅದನ್ನ ರಿಯಲೈಸ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಬಿ ವೆರಿ ಕಾನ್ಶಿಯಸ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಓಕೆ ಈ ಏಜ್ ಅಲ್ಲಿ ಈ ತರ ಆಗತ್ತೆ, ಬಟ್ ಐ ಶುಡ್ ನಾಟ್ ಡೂ, ಐ ಕ್ಯಾನ್ ಹ್ಯಾವ್ ಕಂಟ್ರೋಲ್ ಓವರ್ ಇಟ್. ಸೊ ರೆಸ್ಪೆಕ್ಟ್ ವಾಟ್ ಯುವರ್ ಪೇರೆಂಟ್ಸ್ ಆರ್ ಟೆಲ್ಲಿಂಗ್, ಕನ್ಸಿಡರ್ ವಾಟ್ ದೇ ಆರ್ ಟೆಲ್ಲಿಂಗ್. Show respect to all the elders at your home as well as outside. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ನಾವು ರೆಸ್ಪೆಕ್ಟ್ ಅನ್ನ ತೋರಿಸ್ಬೇಕು. ಮೊದಲು ನಮಗ್ ನಾವು ತೋರಿಸ್ಕೊಳ್ಳೋಣ, ದೆನ್ ಪೇರೆಂಟ್ಸ್, ದೆನ್ ವೆರಿ ಇಂಪಾರ್ಟೆಂಟ್ ಒನ್ ಟೀಚರ್ಸ್. ಬಿಕಾಸ್ ಪೇರೆಂಟ್ಸ್ ನೆಕ್ಸ್ಟ್ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಅಂತಂದ್ರೆ ಟೀಚರ್ಸ್. ಸೊ ಟೀಚರ್ಸ್ ಆರ್ ದಿ ಪೀಪಲ್ ಹೂ put their entire life, entire energy for the betterment of the student. So we need to respect our teachers. We need to respect every person in our life. ಪ್ರತಿಯೊಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಏನಿದ್ದಾರೆ ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಯಾಕಂತಂದ್ರೆ ಇವತ್ತು ನಾವೇನಿದೀವಿ ಅದರ ಕಾಂಟ್ರಿಬ್ಯೂಷನ್ ಆ ಪ್ರತಿಯೊಂದು ವ್ಯಕ್ತಿದು ಇದ್ದೇ ಇದೆ. ಎವ್ರಿ ಪರ್ಸನ್ ಹ್ಯಾಸ್ ಥಾಟ್ ಅಸ್ ಸಮಥಿಂಗ್. ಎವ್ರಿ ಪರ್ಸನ್ ಹ್ಯಾಸ್ ಥಾಟ್ ಅಸ್ ನ್ಯೂ ಥಿಂಗ್ಸ್. ಸೊ ಕೆಲವೊಂದು ಪಾಠಗಳನ್ನ ಹೇಳ್ಕೊಟ್ಟು ಹೋಗ್ತಾರೆ, ಕೆಲವರೊಂದು ಒಳ್ಳೆ ಅಡ್ವೈಸಸ್ ಅನ್ನ ಕೊಡ್ತಾರೆ, ಕೆಲವರನ್ನ ಬರೀ ನೋಡಿ ನಾವು ಎಷ್ಟೋ ಕಲ್ತು ಬಿಟ್ಟಿರ್ತೀವಿ. ಅವ್ರು ನಮ್ ಜೊತೆ ಮಾತಾಡ್ಲಿಲ್ಲ ಅಂತಂದ್ರೂ ನೋಡಿನೇ ನಾವ್ ಎಷ್ಟು ಇನ್ಸ್ಪೈರ್ ಆಗ್ಬಿಟ್ಟಿರ್ತೀವಿ. ಅಂತ ವ್ಯಕ್ತಿತ್ವಗಳು ಕೂಡ ಇದ್ದಾರೆ. ಸೊ ವಿ ನೀಡ್ ಟು ರೆಸ್ಪೆಕ್ಟ್ ಎವ್ರಿ ಪರ್ಸನ್ ಹೂ ಈಸ್ ಇನ್ ಅವರ್ ಲೈಫ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ನೀಡ್ ಟು ಅನಲೈಸ್. We need to be thankful. We need to understand that ಇವತ್ತು ನನ್ನ ಹತ್ರ ಏನಿದೆಯೋ ಅದು ಸಾಕಷ್ಟು ಜನರ ಕನಸುಗಳಾಗಿದೆ. ಸೊ ವಾಟ್ ಎವರ್ ಫೆಸಿಲಿಟೀಸ್ ವಿ ಆರ್ ಹ್ಯಾವಿಂಗ್, ಗುಡ್ ಫೆಸಿಲಿಟೀಸ್ ವಿ ಆರ್ ಹ್ಯಾವಿಂಗ್, ಸ್ಟಡಿ ಒಂದು ಎನ್ವಿರಾನ್ಮೆಂಟ್ ನಮ್ಗೆ ಏನ್ ಸಿಕ್ಕಿದೆ. ಎಷ್ಟೊಂದು ಜನರಿಗೆ ಸ್ಕೂಲ್ಗೆ ಹೋಗೋ ಚಾನ್ಸಸ್ ಸಿಕ್ಕಿಲ್ಲ, ಕಾಲೇಜಿಗೆ ಮೆಟ್ಲು ಹತ್ತಕ್ ಸಿಕ್ಕಿರೋದಿಲ್ಲ. ಅವರಿಗೆಲ್ಲ ಕಂಪೇರ್ ಮಾಡಿದಾಗ ನಾವು ಎಷ್ಟು ಬೆಟರ್ ಪೊಸಿಷನ್ ಅಲ್ಲಿ ಇದೀವಿ, ಎಷ್ಟು ಒಳ್ಳೆ ಫೆಸಿಲಿಟೀಸ್ಗಳಿವೆ, ಎಷ್ಟು ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ಗಳಿದ್ದಾರೆ. ವಿ ಆರ್ ಗೆಟಿಂಗ್ ಅನ್ ಅಪರ್ಚುನಿಟಿ ಟು ಲರ್ನ್. ಸೊ ಎಷ್ಟೋ ಮಿಲಿಯನ್ಸ್ ಆಫ್ ಮಕ್ಕಳಿದ್ದಾರೆ, ಅವರಿಗೆ ಓದಬೇಕು ಅಂತ ಅಂದ್ರೂ ಆ ಚಾನ್ಸ್ ಸಿಗ್ತಾ ಇಲ್ಲ. ನೀವು ಜಸ್ಟ್ ಹೊರಗಡೆ ಹೋಗಿ ನೋಡಿ, ಸಣ್ಣ ಸಣ್ಣ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ, ಸ್ಕೂಲ್ಗೆ ಹೋಗ್ತಿರೋದಿಲ್ಲ, ಅವ್ರ ಪೇರೆಂಟ್ಸ್ಗೆ ಏನೋ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನೋಡಿದಾಗ ಎಂಥ ಒಳ್ಳೆ ಟ್ಯಾಲೆಂಟ್ ಇದ್ರು, ಎಂಥ ಒಳ್ಳೆ ಅವರಲ್ಲಿ ಸ್ಕಿಲ್ಸ್ ಇದ್ರು ಕೂಡ ದೇ ಆರ್ ಡಿಪ್ರೈವ್ಡ್ ಆಫ್ ಎಜುಕೇಶನ್. ಸೊ ಆ ಚಾನ್ಸ್ ಇಲ್ಲ. ನಮಗ ಆ ಚಾನ್ಸ್ ಸಿಕ್ಕಿದೆ ಅಂದಾಗ ನಾವು ಆ ಚಾನ್ಸ್ ಅನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು. ಸೊ ಆಸ್ ಅ ಸ್ಟೂಡೆಂಟ್, what is our main duty? Our main duty is to study, give justice to the role which we are playing, and that role is student role. ಸೊ ನಾವು ಸ್ಟೂಡೆಂಟ್ ಆಗಿದ್ದಾಗ ಎಷ್ಟು ಸಾಧ್ಯನೋ ಅಷ್ಟನ್ನ ಕಲಿತಾ ಹೋಗ್ಬೇಕು. ಯಾಕಂದ್ರೆ ಈ ಏಜ್ ಅಲ್ಲಿ ನಾವು ಎಷ್ಟು ಕಲಿತೀವಿ ಅದೇ ನಮಗ್ ಮುಂದೆ ಹೋಗಿ ಯೂಸ್ ಆಗೋದು. ಮುಂದೆ ಲೈಫ್ ಕಲ್ಸತ್ತೆ, ಆದ್ರೆ ಇಲ್ಲಿ ಎಲ್ಲರೂ ಸೇರಿ ನಮಗ್ ಕಲಿಸ್ತಾ ಇದ್ದಾರೆ. ಸೊ ನೋಡಿ, ಪೇರೆಂಟ್ಸ್, ಎಲ್ಡರ್ಸ್, ಟೀಚರ್ಸ್, all are coming together to teach us, to make us capable, to bring out our skills, to bring out our talents. So this life, that is why it is called as students' life is golden life. ಸೊ ಎಷ್ಟೋ ಜನರಿಗೆ ಈ ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತರಾಗಿದ್ದಾರೆ. ನಮಗಿಂತ ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ, ಸ್ಕೂಲ್ಗೆ ಹೋಗೋದಕ್ಕೆ, ಕಾಲೇಜ್ಗಳಿಗೆ ಹೋಗೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದೆ, ಚಾನ್ಸ್ ಸಿಕ್ಕಿದೆ, ಕೇಳಿದ ಬುಕ್ಸ್ ಕೊಡ್ಸೋ ಪೇರೆಂಟ್ಸ್ಗಳಿದ್ದಾರೆ, ಏನ್ ಫೆಸಿಲಿಟಿ ಬೇಕು ಮಾಡ್ಕೊಡ್ತಾರೆ. ನೀವು 10 ಸತಿ ಕೇಳಿದ್ರು ಹೇಳುವಂತ ಟೀಚರ್ಸ್ ಸಿಕ್ಕಿದ್ದಾರೆ. ದೆನ್ ಬಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಅದಕ್ಕಿಂತ ಒಳ್ಳೆ ಆಶೀರ್ವಾದನೇ ಇಲ್ಲ ಅಂತ ಅನ್ಕೊಂತೀನಿ. ದಟ್ ಈಸ್ ಅ ಗ್ರೇಟ್ ಬ್ಲೆಸ್ಸಿಂಗ್. ಸೊ ದಿಸ್ ಬ್ಲೆಸ್ಸಿಂಗ್ ವಾಟ್ ಯು ಹ್ಯಾವ್ ಗಾಟ್, ಸಿ ದ್ಯಾಟ್ ಯು ಅಕ್ಸೆಪ್ಟ್ ಇಟ್ ಫುಲ್ಲಿ. ಅದಕ್ಕೆ ಫುಲ್ ಜಸ್ಟಿಸ್ ಕೊಡಿ. ಬಿಕಾಸ್ ಜಸ್ಟ್ ಕಂಪೇರ್, ಎಷ್ಟೊಂದು ಜನರಿಗೆ ಸಿಕ್ಕಿಲ್ಲ, ನನಗೆ ಸಿಗ್ತಾ ಇದೆ. ನೀವು ಬದುಕ್ತಾ ಇರೋದು ಸಾಕಷ್ಟು ಜನರಿಗೆ ಕನಸಾಗಿದೆ. ಸೊ ಆ ಬದುಕನ್ನ ನೀವು ಬದುಕುವಾಗ ಅದನ್ನ 100% ಜಸ್ಟಿಫೈ ಮಾಡ್ಕೊಳ್ಳಿ. ಸೊ ಸ್ಟಡಿ, and that is your main duty here. When I say study ಅಂದ ತಕ್ಷಣ ಓದೋದಕ್ಕೆ, ಬರೆಯೋದಕ್ಕೆ, ಕಲಿಯೋದಷ್ಟೇ ಅಲ್ಲ. ಲರ್ನಿಂಗ್ is not just reading or writing. It is learning new skills,
learning new values, learning new beliefs. That is education. ಸೊ ನಾವು ನಾಲೆಜ್ ಅನ್ನ ಅಕ್ವೈರ್ ಮಾಡ್ಕೋಬೇಕು. ಬರೀ ಓದಕ್ಕೆ ಬರೆಯೋದಕ್ಕೆ ಬಂತು ಆದ್ರೆ ನಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗಿಲ್ಲ, ನಮ್ಮ ನಡವಳಿಕೆಯಲ್ಲಿ ಚೇಂಜಸ್ ಆಗಿಲ್ಲ, ನಮ್ಮ ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಿಲ್ಲ ಅಂತಂದ್ರೆ ವಿ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎಜುಕೇಟೆಡ್. ಸೊ ಸ್ಮಾಲ್ ಬಿಹೇವಿಯರ್ಸ್, ರೆಸ್ಪಾನ್ಸಿಬಲ್ ಬಿಹೇವಿಯರ್ಸ್ ವಿಲ್ ಮೇಕ್ ಯು ಎಜುಕೇಟೆಡ್. ಇಲ್ಲ ಅಂತಂದ್ರೆ ನಾವು ಬರೀ ಓದಕ್ಕೆ ಬರೆಯೋದಕ್ಕೆ ಕಲ್ತ್ರೆ ವಿ ಆರ್ ಅನ್ಎಜುಕೇಟೆಡ್ ಲಿಟ್ರೇಟ್ಸ್ ಅಂತ ಕರೆಸ್ಕೊಂತೇವೆ. ಸೊ ಲೆಟ್ಸ್ ನಾಟ್ ಬಿ ಅನ್ಎಜುಕೇಟೆಡ್ ಲಿಟ್ರೇಟ್ಸ್, ಲೆಟ್ ಅಸ್ ಬಿ ಎಜುಕೇಟೆಡ್. ಸೊ ಎಜುಕೇಶನ್ ನಮ್ ಬಿಹೇವಿಯರ್ ಇಂದ ಕಾಣುತ್ತೆ. ನಾವು ಯಾವ ಸಿಚುವೇಶನ್ ಅಲ್ಲಿ ಯಾರ ಜೊತೆ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದೀವಿ ಅದರಲ್ಲೇ ಗೊತ್ತಾಗೋಗ್ಬಿಡತ್ತೆ ವೆದರ್ ವಿ ಆರ್ ವೆಲ್ ಎಜುಕೇಟೆಡ್ ಆರ್ ನೋ ಅಂತ ಹೇಳಿ. ಸೊ the ultimate goal of education is not just to enable a person to read and write, but to bring changes in his value system, beliefs, skills, talents. So that is education. So let us learn these things. So let us learn new things. So new year is a good occasion to change ourselves, to change our mind, to change the way we look at our body. So let us do this. Let us learn new things. Then, so ಇದನ್ನ ಕಲಿಬೇಕು ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು? Attend the classes. That is very important. See, attending the class physically is different. But presence, not only physical, but mentally is also very important. So ಹೆಂಗೋ ಕೂತಿರ್ತಾರೆ, ಏನೋ ಈ ತರ ನೋಡ್ಕೊಂಡ್ ಕ್ಲಾಸಲ್ಲಿ ಕೂತ್ಕೊಂಡಿರ್ತಾರೆ, ಮೈಂಡ್ ಅಲ್ಲಿ ಬೇರೆ ಏನೋ ನಡೀತಾ ಇರತ್ತೆ. So that should not happen. So attend your classes with full enthusiasm, with full excitement, with full passion to learn something. ಸೊ ಇವತ್ತು ಏನ್ ಹೇಳ್ಕೊಡ್ತಾ ಇದ್ದಾರೆ, ಯಾಕಂತಂದ್ರೆ ಒಂದ್ಸತಿ ಆ ಟೈಮ್ ಹೋಯ್ತು ಅಂತಂದ್ರೆ ಅದನ್ನ ಮತ್ತೆ ರಿಟರ್ನ್ ತರಕ್ಕಾಗಲ್ಲ. ಸೊ ಇವತ್ತು ಹೇಳ್ಕೊಡಕ್ಕೆ ಏನಿದೆ ಎದುರುಗಡೆ ಬಂದು ನಿಂತಿದ್ದಾರೆ, ಲೆಟ್ ಅಸ್ ಲಿಸನ್ ಟು ದೆಮ್ ವಿತ್ ಫುಲ್ 100% ಅಟೆನ್ಷನ್, ಎಂಥೂಸಿಯಾಸಮ್ ಇರ್ಲಿ. ಸೊ ಸಾಕಷ್ಟು ಜನರನ್ನ ಸ್ಟೂಡೆಂಟ್ಸ್ ನೋಡಿದೀನಿ, ತಿಳಿತಾ ಏನಾದ್ರೂ ಡೌಟ್ಸ್ ಇದೆಯಾ ಅಂತ ಅಂದಾಗ ಹೀಗೇ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ದೇರ್ ಇಸ್ ನೋ ಎಂಥೂಸಿಯಾಸಮ್. ಸೊ ಬ್ರಿಂಗ್ ದಟ್ ಎಂಥೂಸಿಯಾಸಮ್, ಬ್ರಿಂಗ್ ದಟ್ ಕ್ಯೂರಿಯಾಸಿಟಿ, ಬ್ರಿಂಗ್ ದಟ್ ಪಾಸಿಟಿವಿಟಿ, ಸೊ ಬ್ರಿಂಗ್ ದಟ್ ಎಕ್ಸೈಟ್ಮೆಂಟ್. ಸೊ ಯಾವಾಗ ನಮ್ಗೆ ಎಕ್ಸೈಟ್ಮೆಂಟ್ ಅನ್ನೋದು ನಾವು ತೋರಿಸ್ತೀವಿ, ದೆನ್ 100% ಲರ್ನಿಂಗ್ ಇಸ್ ಪಾಸಿಬಲ್. ಸೊ ಅಟೆಂಡ್ ಯುವರ್ ಕ್ಲಾಸಸ್ not just physically but with full enthusiasm, energy, passion and excitement, because that is how we are going to learn the things. So on this occasion, so ಸಾಕಷ್ಟು ಜನ ರೆಸಲ್ಯೂಷನ್ಸ್ ಗಳನ್ನ ಮಾಡ್ಕೊಂತಾರೆ. ಸೊ ಐ ವಿಲ್ ಜಸ್ಟ್ ಟೆಲ್ ಯು ಹೌ ರೆಸಲ್ಯೂಷನ್ಸ್ ಅನ್ನ ಇವತ್ತು ನೆಗೆಟಿವ್ ಆಗಿ ಇಟ್ಕೊಳಕ್ ಹೋಗ್ಬೇಡಿ. ನಾನು ಈ ವರ್ಷದಿಂದ ಲೇಜಿ ಆಗಿರೋದಿಲ್ಲ. ಸೊ those are all negative resolutions. Let us put it positively, because first point itself ನಾನು ಹೇಳಿದ್ದೇನು ಪಾಸಿಟಿವ್ ಆಗಿ ನೋಡೋಣ. ಸೊ ಲೆಟ್ ಅವರ್ ಸೆಂಟೆನ್ಸಸ್ ಆಲ್ಸೋ ಬಿ ಇನ್ ಪಾಸಿಟಿವ್ ವೇ. ಸೊ ಐ ಆಮ್ ಗೋಯಿಂಗ್ ಟು ಬಿ ಆಕ್ಟಿವ್. ನೋಡಿ, ನಾನು ಲೇಜಿ ಆಗಿರೋದಿಲ್ಲ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಲೆಟ್ ಅಸ್ ಪುಟ್ ಇಟ್ ಇನ್ ಅ ಪಾಸಿಟಿವ್ ವೇ. ಐ ಆಮ್ ಗೋಯಿಂಗ್ ಟು ಬಿ ವೆರಿ ಆಕ್ಟಿವ್ ದಿಸ್ ಇಯರ್. ಸೊ ಆ ರೀತಿ, ಸೊ ಲೆಟ್ ಅಸ್ ಮೇಕ್ ರೆಸಲ್ಯೂಷನ್ಸ್. I am going to concentrate on my studies. I am going to learn. I am going to focus on learning. I am going to learn new skill this year. ಸೊ ಈ ವರ್ಷ ನಾನು ಏನೋ ಒಂದು ಹೊಸ ಸ್ಕಿಲ್ ಅನ್ನ ಕಲಿಬೇಕು, ಏನೋ ಒಂದು ಹೊಸ ಟ್ಯಾಲೆಂಟ್ ಅನ್ನ ಕಲಿಬೇಕು, ಏನೋ ಒಂದು ಹೊಸದನ್ನ ಕಲಿಬೇಕು. ಸೊ ಪ್ರತಿದಿನ ಏನಾದ್ರೂ ಒಂದು ಹೊಸದು, ಒಂದು ಹೊಸ ವರ್ಡ್ ಇರ್ಬೋದು, ಒಂದು ಹೊಸ ಐಡಿಯಾ ಇರ್ಬೋದು, ಒಂದು ಹೊಸ ಥಾಟ್ ಇರ್ಬೋದು, ಒಂದು ಹೊಸ ಏನೋ ಒಂದು ಮಾಡೋದನ್ನ ಮೆಥಡ್ ಇರ್ಬೋದು, ಒಂದು ಹೊಸ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋ ಬಗ್ಗೆ ಇರ್ಬೋದು. ಸೊ ಸಮಥಿಂಗ್ ನ್ಯೂ, ಲೆಟ್ ಅಸ್ ಡೂ ಇಟ್. ಸೊ ವೆನ್ ಅಟ್ ದ ಎಂಡ್ ಆಫ್ ದಿ ಡೇ ನೀವೇನು ಮಲ್ಗಕ್ಕಂತ ಹೋಗ್ತೀರಿ, ಇವತ್ ನಾನು ಏನ್ ಹೊಸದನ್ನ ಕಲ್ತೆ ಅಂತ ನೀವು ಕೇಳ್ಕೊಂಡಾಗ ಅದಕ್ಕೊಂದು ಆನ್ಸರ್ ಸಿಗ್ಲಿ. ಸೊ ಲರ್ನಿಂಗ್ ನ್ಯೂ ಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದ ಮೇನ್ ಲರ್ನಿಂಗ್ ಏನಿದೆ ದಟ್ ಈಸ್ ಅ ಕಂಟಿನ್ಯೂಸ್ ಜರ್ನಿ. ನಾವಿರೋವರೆಗೂ ಲರ್ನಿಂಗ್ ಆಗ್ತಾ ಇರತ್ತೆ, ಬಟ್ ಮ್ಯಾಕ್ಸಿಮಮ್ ಇಸ್ ಡನ್ ಅಟ್ ದಿಸ್ ಸ್ಟೂಡೆಂಟ್ ಏಜ್. ಸೊ ಅದಕ್ಕಾಗಿ ಎಷ್ಟು ಸಾಧ್ಯನೋ ಅಷ್ಟು ಹೊಸದನ್ನ ನಾವು ಕಲಿಬಹುದು ಇಲ್ಲಿ. ಬಟ್
learning will continue till the death. So have this in mind, because new year is a blank book and the pen is in your hand. So what you are going to write is left to you. So with these few things, ಈ ಒಂದಿಷ್ಟು ಕಿವಿ ಮಾತುಗಳನ್ನ ಸ್ಟೂಡೆಂಟ್ಸಿಗೆ ಹೇಳಬೇಕು ಈ ಹೊಸ ವರ್ಷದ ಸಂದರ್ಭದಲ್ಲಿ ಅಂತ ಅನ್ಸಿತ್ತು. ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಹೊಸ ವರ್ಷನ ಹೊಸ ಆಟಿಟ್ಯೂಡ್ ಇಂದ, ಪಾಸಿಟಿವ್ ಆಟಿಟ್ಯೂಡ್ ಇಂದ, ಎಂಥೂಸಿಯಾಸಮ್ ಇಂದ, ಎನರ್ಜೆಟಿಕ್ ಆಗಿ ಪ್ರತಿದಿನ ನಾನು ಏನೋ ಒಂದು ಹೊಸದನ್ನ ಕಲಿತೀನಿ, ಇದನ್ನ ರೆಸಲ್ಯೂಷನ್ ಆಗಿ ಮಾಡ್ಕೊಳ್ಳಿ. ಸೊ ಏನ್ ಅಪಾರ್ಚುನಿಟಿಗಳು ಸಿಕ್ಕಿದೆ ನಮ್ಗೆ ಕಲಿಯೋದಕ್ಕೆ, ಅದನ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಂತೀನಿ. ಯಾಕಂದ್ರೆ ಎಷ್ಟೋ ಜನಗಳಿದ್ದಾರೆ, ಅವರಿಗೆ ಓದೋ ಆಸೆ ಇದ್ರೂ ಆ ಅವಕಾಶಗಳು ಸಿಕ್ಕಿಲ್ಲ, ನಮಗ್ ಸಿಕ್ಕಿದೆ. ಸೊ ಇದನ್ನ ನಾನು 100% ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಒಂದು ಧ್ಯೇಯನ ಇಟ್ಕೊಳ್ಳಿ. ದೆನ್ ಡೆಫಿನೆಟ್ಲಿ ಸ್ಟೂಡೆಂಟ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಅ ಗೋಲ್ಡನ್ ಲೈಫ್. ವಿತ್ ದಿಸ್ I thank you all for your patience listening, and I once again wish you all a very happy new year.